ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಶ್ರೀ ಲಕ್ಷ್ಮೀ ಶೋಭಾನದ ಮುಂದುವರೆದ ನುಡಿಗಳನ್ನು ನೋಡ್ತಾ ಹೋಗೋಣ. ಇವತ್ತು 66ನೇ ನುಡಿಯಿಂದ ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ. ಮೊದಲಿಗೆ ಶ್ರೀ ವಾದಿರಾಜ ಗುರುಗಳಲ್ಲಿ ವಂದಿಸುತ್ತಾ ಹಾಗೆ ಲಕ್ಷ್ಮೀನಾರಾಯಣರಲ್ಲೂ ವಂದಿಸುತ್ತಾ ಲಕ್ಷ್ಮೀ ಶೋಭಾನವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಶೋಭಾನವೆನ್ನೀರೆ ಸುರರೋಳು ಸುಗುಣನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೇ. ಇಂತು ಚಿಂತಿಸಿರಾಮೆ ಸಂತ ರಾಮನ ಪದವ, ಸಂತೋಷ ಮನದಿ ನೆನೆವುತ್ತ, ಸಂತೋಷ ಮನದಿ ನೆನೆವುತ್ತ ತನ್ನ ಶ್ರೀಕಾಂತನಿದ್ದೆಡೆಗೆ ನಡೆದಾಳು ಶೋಭಾನೇ. ಕಂದರ್ಪ ಕೋಟಿಗಳ ಗೆಲುವ ಸೌಂದರ್ಯದ ಚಂದವಾಗಿದ್ದ ಚೆಲುವನ, ಇಂದಿರೆ ಕಂಡು ಇವನೇ ತನಗೆ ಪತಿಯಂದವನ ಬಳಿಗೆ ನಡೆದಾಳು ಶೋಭಾನೇ. ಈ ತೆರೆದ ಸುರರು ಸುತ್ತ ನೋಡುತ್ತ ಲಕ್ಷ್ಮಿ ಚಿತ್ತವ ಕೊಡದೆ ನಸುನಗುತ್ತ, ಚಿತ್ತವ ಕೊಡದೆ ನಸುನಗುತ್ತ ಬಂದು ಪುರುಷೋತ್ತಮನ ಕಂಡು ನಮಿಸಿದಳು ಶೋಭಾನೇ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ, ಪೀನ ಕಂದರದ ತ್ರಿವಿಕ್ರಮರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು ಶೋಭಾನೇ. ಉಟ್ಟ ಪೊಂಬಟ್ಟೆಯ ತೊಟ್ಟಾಭರಣಗಳು, ಇಟ್ಟ ನವರತ್ನದ ಮುಕುಟವು, ದುಷ್ಟಮರ್ದನನೆಂಬ ಕಡೆಯ ಪಂಡೆಗಳು, ಒಟ್ಟಿದ್ದ ಹರಿಗೆ ವಧುವಾದಳು ಶೋಭಾನೇ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ 5 ನುಡಿಗಳನ್ನು ನೋಡೋಣಂತೆ. ಇನ್ನು ಈಗ ಬರ್ತಕ್ಕಂಥ ನುಡಿಗಳು ತುಂಬ ಸುಂದರವಾದಂಥ ನುಡಿಗಳು. ಇಷ್ಟು ದಿನ ಲಕ್ಷ್ಮೀದೇವಿ ಎಲ್ಲರ ಅವಗುಣಗಳನ್ನು ಎಣಿಸಿ ಭಗವಂತನ ಮುಂದೆ ಬರ್ತಾ ಇದ್ದಾಳೆ ಅಂತ ನೋಡಿದ್ವಿ. ಭಗವಂತನ ಮುಂದೆ ಬಂದಿದ್ದಾಳೆ ಅಂತ. ಹೂವಿನ ಮಾಲೆಯನ್ನು ಹಿಡ್ಕೊಂಡು ಲಕ್ಷ್ಮೀದೇವಿ ಸಮುದ್ರ ಮಥನದ ಸಮಯದಲ್ಲಿ ಉದ್ಭವಿಸಿ ಬಂದಂಥವಳು. ಹೂವಿನ ಮಾಲೆಯನ್ನು ಭಗವಂತನಿಗೋಸ್ಕರ ಹಿಡಿದು ಬಂದಂಥವಳು ಲಕ್ಷ್ಮೀದೇವಿ. ಹಾಗಾಗಿ ಇನ್ನು ಭಗವಂತನಿಗೆ ಹೂವಿನ ಮಾಲೆಯನ್ನು ಹಾಕುವಂತಹ ಸಮಯ, ಭಗವಂತ ಲಕ್ಷ್ಮೀದೇವಿಯ ಕಲ್ಯಾಣದ ಸಮಯ. ಈ ಸಮಯವನ್ನು ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಎಲ್ಲರೂ ಭಗವಂತ ಮತ್ತು ಲಕ್ಷ್ಮೀದೇವಿಯ ಕಲ್ಯಾಣ ಮಹೋತ್ಸವದ ಆ ಒಂದು ಘಳಿಗೆಯ ಅನುಭವವನ್ನು ನಾವು ಸಹ ತಂದುಕೊಂಡ್ರೆ ನಮ್ಮ ಜೀವನದಲ್ಲೂ ಸಹ ಎಲ್ಲವೂ ಕಲ್ಯಾಣವಾಗುತ್ತೆ. ಎಷ್ಟು ಜನ ಮದುವೆಗಳಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂಥವರೆಲ್ಲರಿಗೂ ಕಲ್ಯಾಣವನ್ನು ಮಾಡಿಕೊಳ್ಳುವಂತಹ ಭಗವಂತ ಲಕ್ಷ್ಮೀದೇವಿ ನಮಗೂ ಸಹ ಕಲ್ಯಾಣವನ್ನು ಮಾಡಿಸ್ತಾರೆ. ಹಾಗಾಗಿ ತುಂಬ ಸುಂದರವಾದಂಥ ನುಡಿಗಳು. ಎಲ್ಲರೂ ತಪ್ಪದೆ ಲಕ್ಷ್ಮೀ ಶೋಭಾನವನ್ನು ಕೇಳಬೇಕು. ತುಂಬ ಜನ ಲಕ್ಷ್ಮೀ ಶೋಭಾನವನ್ನು ಕೇಳ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ಕೇಳ್ರಿ ಅಂತ ಹೇಳ್ತೀನಿ. ಇಂಥ ಒಂದು ಲಕ್ಷ್ಮೀ ಶೋಭಾನವನ್ನು ಮಿಸ್ ಮಾಡ್ಕೋಬೇಡ್ರಿ. ಇದು ಒಂದು ಮಹಾಭಾಗ್ಯ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗಾಗಿ ಇವತ್ತಿನ ನುಡಿಗಳು ತುಂಬ ಚೆನ್ನಾಗಿದೆ. ಇನ್ನು ಮುಂದೇನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಭಕ್ತಿಯಿಂದ ಕೇಳ್ರಿ ಅಂತ ಹೇಳ್ತೀನಿ. ನೋಡ್ರಿ, ಇವತ್ತಿನ ನುಡಿಯಲ್ಲಿ ಇಂತೂ ಚಿಂತಿಸಿರಮೆ ಸಂತ ರಾಮನ ಪದವ, ಸಂತೋಷ ಮನದಿ ನೆನೆವುತ್ತ, ಸಂತೋಷ ಮನದಿ ನೆನೆವುತ್ತ ತನ್ನ ಶ್ರೀಕಾಂತನಿದ್ದೆಡೆಗೆ ನಡೆದಾಳು ಅಂತ ಇಲ್ಲಿ ವಾದಿರಾಜರು ಹೇಳ್ತಾ ಇದ್ದಾರೆ. ಈಗ ಇಷ್ಟು ದಿನ ಲಕ್ಷ್ಮೀದೇವಿ ಹೇಳಿದ್ದಾಯಿತು. ಈಗ ವಾದಿರಾಜರು ಹೇಗೆ ವರ್ಣನೆಯನ್ನು ಮಾಡ್ತಾರೆ ನೋಡ್ರಿ. ಸಂತೋಷದಿಂದ ಸಂತೋಷದಿಂದ ಅಂತ ಎರಡೆರಡು ಸಲ ಬರೆದಿದ್ದಾರೆ. ಲಕ್ಷ್ಮೀದೇವಿ ಯಾವಾಗಲೂ ಭಗವಂತನ ಜೊತೆಗೇ ಇರ್ತಕ್ಕಂಥವಳು, ನಿತ್ಯ ಮುಕ್ತಳು, ನಿತ್ಯ ತೃಪ್ತಳು ಅಂತ ಹೇಳ್ತೀವಿ. ಲಕ್ಷ್ಮೀದೇವಿಗೆ ನಾರಾಯಣ ದೇವರಿಗೆ ಯಾವತ್ತೂ ವಿಯೋಗ ಅನ್ನೋದೇ ಇಲ್ಲ. ಹಾಗೆ ಜೊತೆಗಿದ್ದಾಗ್ಲೂ ಭಗವಂತನನ್ನು ಕ್ಷಣ ಕ್ಷಣವಾಗಿ ನೋಡಿದಾಗ್ಲೂ ಲಕ್ಷ್ಮೀದೇವಿಗೆ ತೃಪ್ತಿ ಆಗೋದಿಲ್ವಂತೆ. ಪ್ರತಿ ಕ್ಷಣವೂ ಸಂತೋಷದಿಂದ ಭಗವಂತನನ್ನು ನೋಡ್ತಾಳೆ. ಅದರಲ್ಲೂ ಬೇರೆ ಬೇರೆ ಅವತಾರಗಳನ್ನು ಭಗವಂತ ತಗೊಂಡಾಗ ಆಯಾ ಅವತಾರದಲ್ಲಿ ಭಗವಂತನ ಹೆಂಡತಿಯಾಗಿ ಬಂದಂಥ ಲಕ್ಷ್ಮೀದೇವಿ, ರುಕ್ಮಿಣಿಯಾಗಿ ಮತ್ತು ಸೀತಾದೇವಿಯಾಗಿ ಬಂದಂತಹ ಲಕ್ಷ್ಮೀದೇವಿ ಪ್ರತಿ ಕ್ಷಣವೂ ಭಗವಂತನಿಗೋಸ್ಕರ ಹಾತೊರಿತಾ ಭಗವಂತನನ್ನು ಕಾಣಲಿಕ್ಕೋಸ್ಕರ ಹಂಬಲಿಸ್ತಾ ಇರ್ತಕ್ಕಂಥವಳು. ಅಂತಹ ಲಕ್ಷ್ಮೀದೇವಿ ಎಷ್ಟು ಸಂತೋಷದಿಂದ ಭಗವಂತನನ್ನು ಕಣ್ತುಂಬ್ಕೊತಾ ಇದ್ದಾಳೆ ನೋಡ್ರಿ. ಈಗ ಇಂತೂ ಚಿಂತಿಸಿ ರಮೆ ಅಂದರೆ ಚಿಂತಿಸ್ತಾಳಂತೆ. ರಮೆ ಅಂದರೆ ರಮಾದೇವಿ, ಲಕ್ಷ್ಮೀದೇವಿ. ರಮಾದೇವಿ
ಶಾಂತ ರೂಪದಿಂದ ಆಲೋಚಿಸ್ತಾ ಸಂತೋಷದಿಂದ ತನ್ನ ಶ್ರೀಕಾಂತ ಇರುವೆಡೆಗೆ ಸಾಗಿ ಬರ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ ವಾದಿರಾಜರು. ಇಂತೂ ಚಿಂತಿಸಿ ರಾಮೆ ಸಂತರಾಮನ ಪದವ, ಅಂದರೆ ಚಿಂತೆ ಅಂದರೆ ಯೋಚನೆಯನ್ನು ಮಾಡ್ತಾ ಭಗವಂತನ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡ್ತಾ ರಮಾದೇವಿ ಲಕ್ಷ್ಮೀದೇವಿ ಸಂತೋಷದಿಂದ ತನ್ನ ಪತಿಯಾದಂಥ ಶ್ರೀಕಾಂತನು ಇರುವಂತಹ ಕಡೆಗೆ ಸಾಗಿ ಬರ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಹೂಮಾಲೆಯನ್ನು ಹಿಡಿದು ತನ್ನ ಪತಿಯ ಮುಂದೆ ಬಂದು ನಿಂತಿದ್ದಾಳೆ ಲಕ್ಷ್ಮೀದೇವಿ. ಅತ್ಯಂತ ವಿಶ್ವಾಸದಿಂದ ಇದ್ದಾಳಂತೆ ನೋಡ್ರಿ. ಭಗವಂತನ ಪಾದವನ್ನು ನೆನೀತಾ ಇದ್ದಾಳೆ. ಭಗವಂತನ ಪಾದವನ್ನು ಅತ್ಯಂತ ವಿಶ್ವಾಸದಿಂದ, ಅಷ್ಟು ವಿಶ್ವಾಸ, ಭಗವಂತನ ಬಗ್ಗೆ ಅನಂತ ವಿಶ್ವಾಸವನ್ನು ಹೊಂದಿದವಳು ಲಕ್ಷ್ಮೀದೇವಿ. ಅತ್ಯಂತ ವಿಶ್ವಾಸದಿಂದ ಭಗವಂತನ ಪಾದವನ್ನು ನೆನೀತಾ ಇದ್ದಾಳೆ. ಭಗವಂತನ ಪಾದವನ್ನು ನೆನೀತಾ ಇದ್ದಾಳೆ ಅಂತ ಹೇಳ್ತಾರೆ. ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಲ್ವ ಸ್ನೇಹಿತರೆ, ಕೆಲವೊಂದು ಫೋಟೋಗಳಲ್ಲಿ ಲಕ್ಷ್ಮೀದೇವಿ ಭಗವಂತನ ಪಾದ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಶೇಷದೇವರ ಮೇಲೆ ಮಲಗಿದಂಥ ಭಗವಂತನ ಪಾದವನ್ನು, ಅಂದರೆ ಪಾದ ಕಮಲಗಳನ್ನು ಮೃದುವಾಗಿ ಒತ್ತುತ್ತಾ ಇರ್ತಾಳಂತೆ. ಈಕಿ ಕಮಲದಂತಹ ಕೈಗಳಿಂದ ಲಕ್ಷ್ಮೀದೇವಿ ಕಮಲೋದ್ಭವೆ, ಕಮಲಮುಖಿ ಅಂತೆಲ್ಲ ಕರಿತೀವಿ. ಅಂದರೆ ಕಮಲದಿಂದನೇ ಉದ್ಭವಿಸಿ ಬಂದಿರತಕ್ಕಂಥವಳು ಲಕ್ಷ್ಮೀದೇವಿ. ಅಂತಹ ಕಮಲವಾದ ಕೋಮಲವಾದ ಕೈಗಳಿಂದ ಭಗವಂತನ ಪಾದಗಳನ್ನು ಮೃದುವಾಗಿ ಒತ್ತುತ್ತಾ ಇರ್ತಾಳೆ, ಸದಾ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಇಲ್ಲಿ ಲಕ್ಷ್ಮೀದೇವಿ ನಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾಳೆ ಎಲ್ಲರಿಗೂ. ಏನು ಸಂದೇಶ ಅಂದರೆ, ನಿಮ್ಮ ಪತಿಯ ಅಂತರ್ಯಾಮಿಯಾದಂತಹ ನನ್ನ ಪತಿಯ ಸೇವೆಯನ್ನು ಇದೇ ರೀತಿಯಾಗಿ ನೀವು ನಿಮ್ಮ ಪತಿಯ ಪಾದಗಳನ್ನು ಒತ್ತುತ್ತಾ ಮಾಡಬೇಕು ಅಂತ ಹೇಳ್ತಾಳೆ ನೋಡ್ರಿ. ನಿಮ್ಮ ಪತಿಯ ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ. ಯಾವಾಗಲೂ ಅವರವರ ಪತಿಯ ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ. ಅಂತಹ ಭಗವಂತನ ಪಾದವನ್ನು ಒತ್ತುತ್ತಾ ಇದ್ದೀನಿ ಅಂತ ಹೇಳಿ ನೀವು ಅನುಸಂಧಾನವನ್ನು ಮಾಡಿ ನಿಮ್ಮ ಪತಿಯ ಪಾದಗಳನ್ನು ಒತ್ತಿ ಸೇವೆಯನ್ನು ಮಾಡಿರಿ. ನಾನು ಹೇಗೆ ಮಾಡ್ತಾ ಇದ್ದೀನಿ ನೋಡ್ರಿ ನನ್ನ ಪತಿಯ ಸೇವೆ ಅಂತ ನಮಗೆ ತೋರಿಸ್ತಾ ಇದ್ದಾಳೆ. ಇದರಲ್ಲಿ ಯಾವುದೇ ಹಿಂಜರಿಕೆ ಆಗಲಿ ನಾಚಿಕೆ ಆಗಲಿ ಪಡಬಾರ್ದು ಅಂತಾಳೆ ಲಕ್ಷ್ಮೀದೇವಿ. ನನಗೆ ನಾಚಿಕೆ ಆಗುತ್ತಾ? ಇಷ್ಟು ನಾವು ಫೋಟೋಗಳಲ್ಲಿ ನೋಡ್ತಾ ಇರ್ತೀವಲ್ವ ಲಕ್ಷ್ಮೀದೇವಿ ಹೇಗೆ ಭಗವಂತನ ಪಾದವನ್ನು ಒತ್ತುತ್ತಾ ಇರ್ತಾಳೆ ಅಂತ. ಲಕ್ಷ್ಮೀದೇವಿ ಹೇಳ್ತಾಳೆ, ಇದರಲ್ಲಿ ಯಾವುದೇ ಹಿಂಜರಿಕೆ ಬೇಡ, ನಾಚಿಕೆ ಬೇಡ. ನಿಮ್ಮ ಪತಿಯ ಅಂತರ್ಯಾಮಿಯಾದಂಥ ಭಗವಂತನಿಗೆ ನಾನು ಮಾಡ್ತಕ್ಕಂಥ ಸೇವೆ ಅಂತ ನೀವು ಭಾವಿಸಿ ಭಗವಂತನ ಒಂದು ಸೇವೆಯನ್ನು ಮಾಡಬೇಕು, ಪತಿಯ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಮತ್ತು ಕೇವಲ ಭೀಮನ ಅಮಾವಾಸ್ಯೆ ಕಾದ್ಕೊಂಡು ಅವತ್ತಿನ ದಿನ ಮಾತ್ರ ಪತಿಯ ಪಾದವನ್ನು ತೊಳೆಯೋದು, ಪತಿಯ ಪಾದ ಸೇವೆ ಮಾಡೋದು ಅಲ್ಲ, ಪ್ರತಿದಿನ ಪತಿಯ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಪತಿಯ ಪಾದವನ್ನು ಯಾರು ಒತ್ತುತ್ತಾರೋ ಧನಾಗಮನ ಆಗುತ್ತೆ ಅಂತ ಹೇಳ್ತಾರೆ, ದುಡ್ಡು ಬರ್ತವೆ ಅಂತ. ಹಾಗಾಗಿ ಅಂದರೆ ಧನಾಗಮನ ಆಗುತ್ತೆ ಅಂತ ಮಾಡಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ಆ ಥರ ಸೇವೆಯನ್ನು ಮಾಡೋದ್ರಿಂದ ಭಗವಂತ ಪ್ರೀತನಾಗ್ತಾನೆ, ಅದರಿಂದ ಲಕ್ಷ್ಮೀದೇವಿ ಪ್ರೀತಳಾಗ್ತಾಳೆ, ನಮಗೆ ಅನುಗ್ರಹವನ್ನು ಮಾಡ್ತಾಳೆ. ಈ ರೀತಿಯಾಗಿ ಪತಿಯ ಸೇವೆಯನ್ನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಲಕ್ಷ್ಮೀದೇವಿ ಮಾಡ್ತಾ ಇರ್ತಾಳಂತೆ. ಅದು ಹೇಗೆ? ಒಳ್ಳೆ ಚಿಂತೆಯನ್ನು ಮಾಡ್ತಾ ಭಗವಂತನ ಒಂದು ಗುಣಗಳನ್ನು, ಭಗವಂತನ ಒಂದು ಮಹಿಮೆಯನ್ನು ಚಿಂತಿಸುತ್ತಾ ಪತಿಯ ಸೇವೆಯನ್ನು ಮಾಡ್ತಾ ಇದ್ದಾಳಂತೆ. ಸಂತಾರಾಮನ ಪದವ ಸಂತೋಷ ಮನದಲ್ಲಿ ನೆನೆಯುತ್ತಾ ಭಗವಂತನ ಗುಣಗಳನ್ನು ನೆನೆಯುತ್ತಾ ಲಕ್ಷ್ಮೀದೇವಿ ಇಲ್ಲಿ ಸಂತೋಷದಿಂದ ಗಂಡ ಇರುವಂತಹ ಕಡೆಗೆ ಬರ್ತಾ ಇದ್ದಾಳೆ ಹೂವಿನ ಮಾಲೆಯನ್ನು ಹಿಡ್ಕೊಂಡು ಅಂತ ಈ ಒಂದು ನುಡಿಗಳಲ್ಲಿ ನಾವು ತಿಳಿತೀವಿ ಸ್ನೇಹಿತರೆ. ಈಗ ಮುಂದಿನ ನುಡಿಗೆ ಹೋಗೋಣಂತೆ. ಕಂದರ್ಪ ಕೋಟಿಗಳ ಗೆಲ್ಲುವ ಸೌಂದರ್ಯದ ಚಂದವಾಗಿದ್ದ ಚೆಲುವನ ಇಂದಿರೆ ಕಂಡು ಇವನೇ ತನಗೆ ಪತಿಯೆಂದವನ ಬಳಿಗೆ ನಡೆದಾಳು ಅಂತ ಹೇಳ್ತಾ ಇದ್ದಾರೆ. ಕಂದರ್ಪ ಕೋಟಿಗಳ ಅಂದರೆ ಕೋಟಿ ಮನ್ಮಥರನ್ನು ಗೆಲ್ಲುವಂತಹ ಸೌಂದರ್ಯ ಭಗವಂತನದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ವಾದಿರಾಜಗುರುಗಳು. ಕಂದರ್ಪ ಅಂತಂದರೆ ಮನ್ಮಥ ಅಂತ ಅರ್ಥ ಬರುತ್ತೆ. ಎಷ್ಟು ಮನ್ಮಥರು ಅಂದರೆ ಕೋಟಿಗಟ್ಟಲೆ ಮನ್ಮಥರು, ಅವರನ್ನು ಮೀರಿಸುವಂತಹ ಸೌಂದರ್ಯ ಭಗವಂತನದ್ದು ಅಂತ ಹೇಳ್ತಾರೆ. ಕಂದರ್ಪ ಕೋಟಿಗಳ ಗೆಲ್ಲುವ ಸೌಂದರ್ಯದ ಅಂತಹ
ಕೋಟಿಗಟ್ಟಲೆ ಮನ್ಮಥರನ್ನು ಗೆಲ್ಲುವಂತಹ ಸೌಂದರ್ಯ ಭಗವಂತನದ್ದು. ಇವನನ್ನು ಕಂಡುಬಿಟ್ಟು ಮಹಾಲಕ್ಷ್ಮಿ ಇವನೇ ತನಗೆ ಪತಿ ಅಂತ ಹೇಳಿ ಅವನ ಹತ್ತಿರಕ್ಕೆ ಬರ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಕಂದರ್ಪ ಕೋಟಿಗಳ ಗೆಲುವ ಸೌಂದರ್ಯದ ಚಂದವಾಗಿದ್ದ ಚೆಲುವಾನ. ಎಷ್ಟು ಚಂದವಾಗಿದ್ದ ಅಂದರೆ ಭಗವಂತ ಅಷ್ಟು ಚೆಲುವ, ನವ ತರುಣನಾಗಿ ಭಗವಂತ ಅಷ್ಟು ಚಂದ ಇದ್ದಂತೆ. ಅಂತಹ ಚಂದವಾಗಿದ್ದಂಥ ಚೆಲುವನನ್ನು ಇಂದಿರೆ ಲಕ್ಷ್ಮೀದೇವಿ ಕಂಡುಬಿಟ್ಟು ಇವನೇ ನನಗೆ ಪತಿ ಅಂತ ಹೇಳಿ ಅವನ ಬಳಿಗೆ ನಡೆದುಕೊಂಡು ಬಂದಿದ್ದಾಳೆ ಅಂತ ವಾದಿರಾಜರು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡ್ರಿ, ಕಂದರ್ಪ ಅಂತಂದರೆ ಮನ್ಮಥ ಅಂತ ಹೇಳಿದೆ. ಒಬ್ಬ ಮನ್ಮಥನ ರೂಪವೇ ಅತ್ಯಂತ ಅದ್ಭುತವಾದದ್ದು ಅಂತ ಹೇಳ್ತೀವಿ ಅಲ್ವಾ. ಯಾರಾದರೂ ಚಂದ ಇದ್ದಾರೆ ಅಂತಂದರೆ ಮನ್ಮಥ ಇದ್ದಂಗಿದ್ದಾನೆ ಅಂತ ಹೇಳ್ತಾರೆ ಹುಡುಗನನ್ನು, ಅಷ್ಟು ರೂಪವಂತ ಅಂತ ಹೇಳಿ. ಹಾಗೆ ಒಬ್ಬ ಮನ್ಮಥನಿಗೆ ಅಷ್ಟು ರೂಪ ಇರೋದಾಯಿತು ಅಂದರೆ ಕೋಟಿ ಮನ್ಮಥರನ್ನು ಮೀರಿಸುವಂಥ ರೂಪ ಭಗವಂತನದ್ದು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಸೌಂದರ್ಯ ಭಗವಂತನಿಗೆ ಇದೆಯಂತೆ. ಭಗವಂತ ಸೃಷ್ಟಿಸಿದ ನಾವೆಲ್ಲನೂ ಒಂದೊಂದು ಥರ ಇರ್ತೀವಿ ಅಲ್ವಾ ಸ್ನೇಹಿತರೆ. ಒಬ್ಬೊಬ್ಬರು ಒಂದೊಂದು ಥರ ಇರ್ತೀವಿ, ಎಲ್ಲರೂ ಒಂದೇ ಥರ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಸೃಷ್ಟಿ ಮಾಡಿದ್ದಾನೆ ಭಗವಂತ. ಒಬ್ಬರು ರೀತಿ ಎಲ್ಲರೂ ಒಂದೇ ಥರ ಇದ್ದಿದ್ರೆ ಹೇಗಿರ್ತಿತ್ತು ಪ್ರಪಂಚದಲ್ಲಿ. ಒಬ್ಬರನ್ನು ಹೋಲುವಂತೆ ಒಬ್ಬರು ಇರೋದೇ ಇಲ್ಲ, ಇರ್ತಾರೆ ಕೆಲವು ಕಡೆ ಮಾತ್ರ. ಆದರೆ ಎಲ್ಲರೂ ಡಿಫ್ರೆಂಟಾಗಿಯೇ ಬೇರೆ ಬೇರೆ ಥರನೇ ಇರ್ತಾರೆ. ಒಬ್ಬರು ಇದ್ದಂಗೆ ಇನ್ನೊಬ್ರು ಇರೋದಿಲ್ಲ ಅಂತ ಹೇಳ್ತೀವಿ. ಕೆಲವರು ಕುಳ್ಳ ಇರ್ತಾರೆ, ಕೆಲವರು ಸಣ್ಣ ಇರ್ತಾರೆ, ಕೆಲವರು ಹೈಟ್ ಇರ್ತಾರೆ, ತುಂಬ ಎತ್ತರ ಇರ್ತಾರೆ, ಕೆಲವರು ದಪ್ಪ ಇರ್ತಾರೆ, ಮತ್ತು ಕೆಲವರಿಗೆ ಉದ್ದ ಮೂಗಿರುತ್ತೆ, ಕೆಲವರಿಗೆ ಗಿಡ್ಡ ಮೂಗಿರುತ್ತೆ. ಹೀಗೆ ಕೆಲವರು ಬೆಳ್ಳಗೆ, ಕೆಲವರು ಕಪ್ಪು, ನಾನಾ ವಿಧವಾಗಿ ಮನುಷ್ಯರು ಇರ್ತಾರೆ. ಒಬ್ಬರಂತೆ ಇನ್ನೊಬ್ಬರು ಇರೋಲ್ಲ ಅಂತ ಹೇಳ್ತೀವಿ. ಇದು ಭಗವಂತ ನಮ್ಮ ಮೇಲೆ ಮಾಡಿದಂಥ ಉಪಕಾರ ಅಂತ ತಿಳಿಬೇಕು. ನಮಗೆ ಎಷ್ಟು ಸೌಂದರ್ಯ ಇದೆಯೋ ಅಷ್ಟು ಅದನ್ನೇ ನಮಗೆ ಭಗವಂತ ಎಷ್ಟು ಉಪಕಾರ ಮಾಡಿ ಇಷ್ಟು ಸೌಂದರ್ಯ ಕೊಟ್ಟಿದ್ದಾನೆ ಅಂತ ಯೋಚನೆ ಮಾಡಬೇಕು ಅಲ್ವಾ. ನಾವು ಯಾವತ್ತೂ ಕೀಳನ್ನು ಮಾಡ್ಕೋಬಾರ್ದು. ನಾವು ಹಾಗಿಲ್ವಲ್ಲ, ಅವ್ರ ಥರ ಇಲ್ವಲ್ಲ, ಇವ್ರ ಥರ ಇಲ್ವಲ್ಲ ಅಂತ ಅಂದ್ಕೋಬಾರ್ದು. ನಮಗೆಷ್ಟು ಸೌಂದರ್ಯ ಇದೆಯೋ ಅದೇ ಹೆಚ್ಚು. ಹಾಗೆ ಎಲ್ಲರೂ ಫೀಲ್ ಆಗ್ತೀವಲ್ವ, ನಾವು ಕನ್ನಡಿ ನೋಡ್ಕೊಳ್ಳೋವಾಗ ನಾವು ಚೆನ್ನಾಗಿದ್ದೀವಿ ಅಂತ ಯಾರಾದರೂ ಅಂದ್ಕೊತಾರೆ. ಹಾಗೆ ಭಗವಂತ ನಮ್ಮ ಮೇಲೆ ಮಾಡಿದಂಥ ಉಪಕಾರ ಅಂತ ನಾವು ಭಗವಂತನನ್ನು ಸ್ಮರಿಸಬೇಕು. ಇಷ್ಟೆಲ್ಲ ನ್ಯೂನ್ಯತೆಗಳು ನಮ್ಮಲ್ಲಿ ಇದ್ದರೂ ಸಹ ನಮ್ಮ ಸೌಂದರ್ಯದ ಬಗ್ಗೆ ನಮಗೆ ಅಹಂಕಾರ ಇರುತ್ತೆ ಅಲ್ವಾ. ಪ್ರತಿಯೊಬ್ಬರಿಗೂ ಅಷ್ಟೇ ಏನೋ ಒಂದು ಕೊರತೆ ಇದ್ದೇ ಇರುತ್ತೆ ಮುಖದಲ್ಲಿ ಅಥವಾ ದೇಹದ ಸೌಂದರ್ಯದಲ್ಲಿ. ಆದರೂ ಸಹ ನಮಗೆ ಅಹಂಕಾರ ಇರುತ್ತೆ, ನಮ್ಮ ಸೌಂದರ್ಯದ ಮೇಲೆ ನಮಗೆ ಅಹಂಕಾರ ಇರುತ್ತೆ. ಇನ್ನೊಬ್ಬರನ್ನು ನೋಡಿ ನಗ್ತೀವಿ ಅಲ್ವಾ. ಅವ್ರು ಕುಳ್ಳ ಇದ್ದಾರೆ, ಅವ್ರು ನೋಡಿ ಹಿಂಗಿದ್ದಾರೆ, ಅವ್ರು ನೋಡಿ ಕಪ್ಪಗಿದ್ದಾರೆ, ಅಯ್ಯೋ ಅವ್ರ ಮೂಗೇ ಸರಿ ಇಲ್ಲ, ಹೀಗೆಲ್ಲ ಆಡ್ಕೊಂಡು ನಗ್ತೀವಿ. ಆ ಥರ ಯಾವತ್ತೂ ಒಬ್ಬರನ್ನು ನೋಡಿ ನಗಬಾರ್ದು ಅಂತ ಹೇಳ್ತಾರೆ ನಮ್ಮ ಗುರುಗಳು. ಪ್ರವಚನದಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಅವರು ಗುರುಗಳು ಹಾಗೆ ಹೇಳ್ತಾ ಇದ್ರಂತೆ, ಒಬ್ಬರನ್ನ ನೋಡಿ ನಾವು ನಗಬಾರ್ದು ಅಂತ. ಯಾಕೆ ಅಂದರೆ ಮುಂದಿನ ಒಂದು ಜನ್ಮದಲ್ಲಿ ನಮಗೆ ಭಗವಂತ ಅದನ್ನೇ ಕೊಡ್ತಾನಂತೆ. ನಾವು ಯಾರನ್ನು ನೋಡಿ ಆಡಿ ನಕ್ಕೊಂಡು ಹೀಯಾಳಿಸ್ತೀವೋ ಅದೇ ಸೌಂದರ್ಯವನ್ನು ಮುಂದಿನ ಜನ್ಮದಲ್ಲಿ ನಮಗೆ ಕೊಡ್ತಾನೆ. ಕುಬ್ಜರನ್ನು ನೋಡಿ ನಗೋದು, ಕೆಲವರು ಪಾಪ ಕುಳ್ಳಗಿರ್ತಾರೆ, ಕುಬ್ಜರು ಅಂತೀವಲ್ವ, ಅಂಥವ್ರು ನೋಡಿ ನಗೋದು, ಹೀಗೆ ಮಾಡೋದ್ರಿಂದ ನಮಗೂ ಸಹ ಮುಂದಿನ ಜನ್ಮದಲ್ಲಿ ಅದೇ ರೀತಿಯ ಸೌಂದರ್ಯ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾರ ಸೌಂದರ್ಯ ಹೇಗಿದ್ದರೆ ಏನು, ಭಗವಂತ ಅವರಿಗೆ ಜನ್ಮ ಅಂತ ಕೊಟ್ಟಿದ್ದಾನೆ. ಎಷ್ಟೋ ಮಹಾಪುಣ್ಯಗಳು ಮಾಡಿದರೆ ಮನುಷ್ಯನ ಜನ್ಮ ಬರುತ್ತೆ ಅಂತ ಹೇಳ್ತೀವಲ್ವ. ಹಾಗೆ ಅದನ್ನು ನಾವು ಉಪಕಾರ ಸ್ಮರಣೆಯನ್ನು ಮಾಡಬೇಕು. ಭಗವಂತ ಅವರಿಗಷ್ಟು ಕೊಟ್ಟಿದ್ದಾನೆ, ಪಾಪ ಏನೋ ಬಿಡು ಹೋಗಲಿ, ಚೆನ್ನಾಗಿದ್ದಾರಲ್ಲ, ಹಾಗೆ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಅವರವರ ಸೌಂದರ್ಯದ ಮೇಲೆ ಅವರವರಿಗೆ ಅಭಿಮಾನ ಅಂತ ಇರುತ್ತೆ. ಆದರೆ ನೋಡ್ರಿ, ಇಲ್ಲಿ ಮನ್ಮಥನೇ ಭಗವಂತನ ಸೌಂದರ್ಯಕ್ಕೆ ನಾಚಿ ಹೋಗಿದ್ದಾನಂತೆ. ಅಷ್ಟು ಬೆರಗಾಗ್ಬಿಟ್ಟಿದ್ದಾನೆ ಅಂತೆ ಮನ್ಮಥ. ಎಂತಹ ಸೌಂದರ್ಯ ಭಗವಂತನದ್ದು ಅಂತ ಯೋಚನೆ ಮಾಡಿರಿ ಒಂದು ಸಲ, ಹೇಗಿರ್ಬೋದು ಭಗವಂತನ ಸೌಂದರ್ಯ ಅಂತ. ಲಕುಮಿ ಹೇಳ್ತಾಳೆ, ಚಂದವಾಗಿದ್ದ ಚೆಲುವ ಅಂತ ಹೇಳ್ತಾಳೆ ಪತಿಯನ್ನು. ಎಷ್ಟು ಚೆಲುವ ನನ್ನ ಗಂಡ ಅಂತ ಹೇಳ್ಕೊತಾಳೆ. ಅಂತಹ ಪತಿಯನ್ನು ಇವನೇ ನನಗೆ ಪತಿ ಅಂತ ಹೇಳಿಬಿಟ್ಟು ಅವನ ಬಳಿಗೆ ಬರ್ತಾಳೆ. ಹೂವಿನ ಮಾಲೆಯನ್ನು ಹಿಡಿದು ಭಗವಂತನ ಕೊರಳಿಗೆ ಹಾಕಲಿಕ್ಕೆ ಅಂತ ಬಂದಿದ್ದಾಳೆ ಲಕ್ಷ್ಮೀದೇವಿ. ಮುಂದಿನ ನುಡಿ ನೋಡೋಣ.
ಈ ತೆರೆದ ಸುರರು ಸುತ್ತ ನೋಡುತ್ತ ಲಕ್ಷ್ಮಿ ಚಿತ್ತಾವ ಕೊಡದೆ ನಸುನಗುತ್ತ ಚಿತ್ತಾವ ಕೊಡದೆ ನಸುನಗುತ್ತಾ ಬಂದು ಪುರುಷೋತ್ತಮನ ಕಂಡು ನಮಿಸಿದಳು ಅಂತ ಹೇಳ್ತಾರೆ. ನೋಡ್ರಿ, ಲಕ್ಷ್ಮೀದೇವಿ ತನ್ನ ಸುತ್ತಲೂ ಇರುವಂತಹ ಸುರಾಸುರರನ್ನು ನೋಡ್ತಾ ಬರ್ತಾ ಇದ್ದಾಳಂತೆ. ಹಿಂದೆ ನಾವು ತಿಳ್ಕೊಂಡ್ವಲ್ಲ, ಲಕ್ಷ್ಮೀದೇವಿ ಸಮುದ್ರ ಮಥನ ಕಾಲದಲ್ಲಿ ಉದ್ಭವಿಸಿ ಬಂದು ಎಲ್ಲ ಸುರಾಸುರರು ಆ ಕಡೆ ಈ ಕಡೆ ಕೂತ್ಕೊಂಡು ಲಕ್ಷ್ಮೀದೇವಿಯ ಸ್ವಯಂವರ ನಡೆಯುವಾಗ ಏನು ಹೇಳ್ತಾಳೆ ಲಕ್ಷ್ಮೀದೇವಿ? ಒಬ್ಬೊಬ್ಬರ ಅವಗುಣಗಳನ್ನು ಎಣಿಸ್ತಾ ಬಂದ್ಲು ಅಲ್ವಾ. ಅವ್ರನ್ನೆಲ್ಲ ಮತ್ತೆ ಒಂದು ಸಲ ಓರೆ ನೋಟದಿಂದ ನೋಡ್ತಾ ಇದ್ದಾಳಂತೆ ಲಕ್ಷ್ಮೀದೇವಿ. ಹೂವಿನ ಮಾಲೆಯನ್ನು ಹಿಡ್ಕೊಂಡು ಸುತ್ತ ನೋಡುತ್ತಾ ಲಕ್ಷ್ಮಿ ಎಲ್ಲ ಕಡೆ ನೋಡ್ತಾ ಇದ್ದಾಳೆ. ಅವ್ರನ್ನೆಲ್ಲ ನೋಡಿ ಚಿತ್ತಾವ ಕೊಡದೆ ನಸುನಗುತ್ತಾ, ಚಿತ್ತ ಅಂದರೆ ಮನಸ್ಸನ್ನು ಬೇರೆ ಎಲ್ಲೂ ಹರಿಯೋದಕ್ಕೆ ಬಿಡ್ತಾ ಇಲ್ಲ. ಮನಸ್ಸು ಸ್ಥಿರವಾಗಿದೆ ಲಕ್ಷ್ಮೀದೇವಿಗೆ, ಎಲ್ಲಿ? ಭಗವಂತನಲ್ಲಿ. ಹಾಗಾಗಿ ಚಿತ್ತವನ್ನು, ಮನಸ್ಸನ್ನು ದೃಢವಾಗಿ ಇಟ್ಕೊಂಡು ಮನಸ್ಸು ಚಂಚಲೆ ಮಾಡಿಕೊಳ್ಳದೆ ಲಕ್ಷ್ಮೀದೇವಿ ನಸು ನಕ್ಕೊಂಡು ಬರ್ತಾ ಇದ್ದಾಳಂತೆ. ಆ ನಗುವಿನಲ್ಲಿ ಏನು ಅಡಗಿದೆ ಅಂತಂದರೆ, ನಿಮ್ಮ ಅವಗುಣಗಳನ್ನೆಲ್ಲ ನಾನು ಬಲ್ಲೆ, ನಿಮ್ಮನ್ನೆಲ್ಲ ನಾನು ಚೆನ್ನಾಗಿ ತಿಳಿದಿದ್ದೀನಿ, ನಿಮ್ಮ ಬಗ್ಗೆ ಹೇಳ್ತೀನಿ ನಾನು, ಅಂತಹ ಅವಗುಣಗಳು ನಿಮ್ಮ ಹತ್ರ ಇವೆ. ಆದರೆ ನಾನು ಭಗವಂತನನ್ನು ಮಾತ್ರ ವರಿಸ್ತೀನಿ, ನಿಮ್ಮನ್ನು ಯಾರನ್ನೂ ಅಲ್ಲ ಅಂತ ಹೇಳಿ ಆ ನಸು ನಗೆಯಲ್ಲಿ ತೋರಿಸ್ತಾ ಇದ್ದಾಳಂತೆ ಲಕ್ಷ್ಮೀದೇವಿ. ಅವಳ ಚಿತ್ತವನ್ನು ಯಾರಿಗೂ ಕೊಡಲಿಲ್ಲಂತೆ, ಅವಳ ಮನಸ್ಸನ್ನು ಯಾರಿಗೂ ಕೊಡದೆ ಆ ಮನಸ್ಸನ್ನು ಭಗವಂತನಲ್ಲಿ ಇಟ್ಟು ಅವ್ರನ್ನೆಲ್ಲ ಒಂದು ಓರೆ ನೋಟ ನೋಡ್ತಾ ನಸು ನಗ್ತಾ ಬರ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಹಾಗೆ ಭಗವಂತನನ್ನು ನೋಡಿ ಸಹ ನಗ್ತಾ ಇದ್ದಾಳಂತೆ, ನಸು ನಗ್ತಾ ಇದ್ದಾಳಂತೆ ಭಗವಂತನನ್ನು ನೋಡಿ. ಆದರೆ ಭಗವಂತನ ನೋಡಿ ನಗೋದಕ್ಕೂ ಸುರಾಸುರರನ್ನು ನೋಡಿ ನಗೋದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ವಾದಿರಾಜರು. ಇವರನ್ನು ನೋಡಿ ನಗೋದೇ ಬೇರೆ, ಅದರ ಅರ್ಥನೇ ಬೇರೆ ಇದೆ. ಭಗವಂತನನ್ನು ನೋಡಿ ನಗುವಂಥ ಅರ್ಥನೇ ಬೇರೆ ಇದೆ. ಭಗವಂತ ಲಕ್ಷ್ಮೀದೇವಿ ಈಗ ಮದುವೆ ಆಗ್ತಾ ಇದ್ದಾರೆ ಅಂತ ಭಾವಿಸಬಾರ್ದು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಭಗವಂತ ಲಕ್ಷ್ಮೀದೇವಿ ಸತಿಪತಿಯರು. ಸುಮ್ಮನೆ ಇದೆಲ್ಲ ನಾಟಕವನ್ನು ನಾವು ಹೇಗೆ ಮಾಡ್ತಾ ಇದ್ದೀವಿ ನೋಡ್ರಿ ಅಂತ ಹೇಳಿ ಆ ಒಂದು ಅರ್ಥದಲ್ಲಿ ಲಕ್ಷ್ಮೀದೇವಿ ಭಗವಂತನನ್ನು ನೋಡಿ ನಸು ನಗ್ತಾ ಇದ್ದಾಳೆ. ಈ ಕಡೆ ಸುರಾಸುರರನ್ನು ನೋಡಿ ನಸು ನಕ್ಕಿದ್ದು, ನಿಮ್ಮದೆಲ್ಲ ಅವಗುಣಗಳು ನಾನು ಬಲ್ಲೆ, ಆದರೂ ಸಹ ನಿಮ್ಮನ್ನು ನಾನು ಮಕ್ಕಳು ಅಂತ ಸ್ವೀಕಾರ ಮಾಡ್ತೀನಿ, ನನ್ನ ಮನಸ್ಸನ್ನು ಯಾವತ್ತೂ ಭಗವಂತನಲ್ಲಿ ಇಡ್ತೀನಿ, ಭಗವಂತನೇ ನನಗೆ ಪತಿ ಅಂತ ಹೇಳಿ ಅವರಿಗೆ ಆ ನಗುವಿಂದ ಅವರಿಗೆ ತಿಳಿಸ್ತಾ ಇದ್ದಾಳೆ. ಭಗವಂತನಿಗೆ ಒಂದು ನಗುವಿಂದ ತಿಳಿಸ್ತಾ ಇದ್ದಾಳೆ ಅಂತ ನಾವಿಲ್ಲಿ ತಿಳಿಬೇಕು. ಹೀಗೆ ನಸು ನಕ್ಕೊಂಡು ಬಂದು ಲಕ್ಷ್ಮೀದೇವಿ ಪುರುಷೋತ್ತಮನ ಕಂಡು ನಮಿಸ್ತಾ ಇದ್ದಾಳೆ. ಫಸ್ಟು ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ. ಹೀಗೆ ಭಕ್ತಿಯಿಂದ ಲಕ್ಷ್ಮೀದೇವಿ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ, ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ಪೀನಾಕಂಧರದ ತ್ರಿವಿಕ್ರಮರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು ಅಂತ ಹೇಳ್ತಾರೆ. ಈಗ ಲಕ್ಷ್ಮೀದೇವಿ ಭಗವಂತನಿಗೆ ಹಾರವನ್ನು ಹಾಕುವಂತಹ ಸಮಯ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ, ಎಂತಹ ಹಾರ ಅದು ಅಂದರೆ, ಕೆಲವೊಂದು ಕಡೆ ನಾವು ನೋಡ್ತಾ ಇರ್ತೀವಿ, ತುಂಬ ಚೆನ್ನಾಗಿ ಹಾರಗಳನ್ನು ಕಟ್ಟಿರ್ತಾರೆ ಅಲ್ವಾ ಸ್ನೇಹಿತರೆ. ಆ ಹಾರಗಳನ್ನು ನೋಡ್ತಾ ಇದ್ರೇ ಮನಸ್ಸಿಗೆ ಸಂತೋಷ ಆಗುತ್ತೆ. ಅಷ್ಟು ಒಳ್ಳೊಳ್ಳೆ ಪರಿಮಳ ಭರಿತವಾದಂಥ ಹೂಗಳಿಂದ ಚಂದವಾಗಿ ಕಟ್ಟಿರ್ತಾರೆ ಹಾರಗಳನ್ನು. ನಾನಾ ವಿಧವಾದಂಥ ಪರಿಮಳ ಭರಿತವಾದಂಥ ಹೂವುಗಳಿಂದ ಮಾಡಿದಂಥ ಮಾಲೆಯನ್ನು ಲಕ್ಷ್ಮೀದೇವಿ ಹಿಡ್ಕೊಂಡಿದ್ದಾಳೆ. ನಾನಾ ಕುಸುಮಗಳು, ವಿಧ ವಿಧವಾದಂಥ ಕುಸುಮಗಳು, ಹೂವುಗಳಿಂದ ಮಾಡಿದಂಥ ಮಾಲೆ ಅದು. ಆದರೆ ಆ ಮಾಲೆ ಎಂದೆಂದಿಗೂ ಬಾಡೋದಿಲ್ಲ ಅಂತ ಹೇಳ್ತಾರೆ. ಆ ಹೂವು ಯಾವತ್ತಿಗೂ ಬಾಡೋದಿಲ್ಲ. ಲಕ್ಷ್ಮೀದೇವಿ ಹಿಡಿದಿರುವಂತಹ ಹೂವು ಬಾಡದೇ ಇರುವಂತಹ ಹೂವು ಎಲ್ಲಾದರೂ ಸಿಗುತ್ತಾ? ಎಲ್ಲೂ ಸಿಗಲ್ಲ. ಲಕ್ಷ್ಮೀದೇವಿ ಹತ್ರ ಮಾತ್ರ ಇದೆ ಅಂತೆ ಬಾಡದೇ ಇರುವಂತಹ ಹೂವು. ಅಂತಹ ಹೂವಿನ ಮಾಲೆಯನ್ನು ಲಕ್ಷ್ಮೀದೇವಿ ಹಿಡ್ಕೊಂಡು ಶ್ರೀನಾರಿ, ಶ್ರೀ ಅಂದರೆ ಲಕ್ಷ್ಮೀದೇವಿ, ತನ್ನ ಕರದಲ್ಲಿ ಹಿಡ್ಕೊಂಡು ಬರ್ತಾ ಇದ್ದಾಳೆ ಭಗವಂತನ ಮೇಲೆ. ಅಂತಹ ಹೂವಿನ ಮಾಲೆಯನ್ನು ಲಕ್ಷ್ಮೀದೇವಿ ಹಿಡಿದಿದ್ದಾಳೆ. ಭಗವಂತನ ಮೇಲೆ ಇರ್ತಕ್ಕಂತಹ ಹೂವೆಲ್ಲನೂ ಲಕ್ಷ್ಮೀದೇವಿನೇ ಅಂತ ಹೇಳ್ತಾರೆ. ಅಂದರೆ ಲಕ್ಷ್ಮೀದೇವಿನೇ ಹೂವೇ ಲಕ್ಷ್ಮೀದೇವಿ ಆಗಿದ್ದಾಳಂತೆ. ಕಮಲದಿಂದ ಬಂದಂಥವಳು ಲಕ್ಷ್ಮೀದೇವಿ. ಹಾಗಾಗಿ ಭಗವಂತನ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಹೂವು ಲಕ್ಷ್ಮೀದೇವಿನೇ ಆಗಿದ್ದಾಳೆ. ಭಗವಂತನ ಮೇಲಿರುವಂಥ ಎಲ್ಲ ಆಭರಣಗಳು ಲಕ್ಷ್ಮೀದೇವಿನೇ ಆಗಿದ್ದಾಳೆ
ಅಂತಹ ಲಕ್ಷ್ಮೀದೇವಿ ಹಿಡಿದಿರುವಂತಹ ಮಾಲೆ ಅದ್ಭುತವಾದದ್ದು. ಎಂದೆಂದಿಗೂ ಬಾಡದಂತಹ ಹೂವನ್ನು ಲಕ್ಷ್ಮೀದೇವಿ ಕೈಯಲ್ಲಿ ಹಿಡಿದಿದ್ದಾಳೆ, ಹೂವಿನ ಮಾಲೆಯನ್ನು ಅಂತ. ತುಂಬ ಸುಂದರವಾದಂಥ ಸೊಬಗಿನ ದೃಶ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಆ ಒಂದು ದೃಶ್ಯವನ್ನು ನೀವು ಕಣ್ಣ ಮುಂದೆ ತಂದುಕೊಂಡು ನೋಡ್ರಿ ಹೇಗಿರುತ್ತೆ ಅಂತ. ನಾವೆಲ್ಲ ಕಣ್ಮುಂದೆ ತಂದ್ಕೋಬೇಕು ಈ ಒಂದು ದೃಶ್ಯವನ್ನು. ಲಕ್ಷ್ಮೀದೇವಿ ಭಗವಂತನ ಮುಂದೆ ಹೂವಿನ ಮಾಲೆಯನ್ನು ಹಿಡಿದು ನಿಂತಿದ್ದಾಳೆ. ಎಂತಹ ಹೂವಿನ ಮಾಲೆ? ನಾನಾ ವಿಧವಾದಂಥ ಪರಿಮಳ ಭರಿತವಾದಂಥ ಹೂವಿನ ಮಾಲೆ ಅದು. ಎಂದೆಂದಿಗೂ ಬಾಡದಂಥ ಹೂವಿನ ಮಾಲೆ ಅದು. ಇದನ್ನು ಕೇಳಿದರೆ ಸಾಕು ಮನೆಗಳಲ್ಲಿ ಕಲ್ಯಾಣ ಕಾರ್ಯ ಆಗತ್ತೆ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿ ಹೂವಿನ ಮಾಲೆಯನ್ನು ಭಗವಂತನಿಗೆ ಹಾಕ್ತಾ ಇರೋದು ಇದು ಕಲ್ಯಾಣೋತ್ಸವ. ಇದನ್ನು ಕೇಳಿದ್ರೇ ಕಲ್ಯಾಣಗಳಾಗತ್ತೆ ಮನೆಯಲ್ಲಿ. ಅದಕ್ಕೋಸ್ಕರ ಲಕ್ಷ್ಮೀ ಶೋಭಾನವನ್ನು ಮನೆಯಲ್ಲಿ ಹೇಳೋದು. ಕಲ್ಯಾಣ ಕಾರ್ಯಗಳಾಗಲಿ, ಅಶುಭ ಎಲ್ಲ ತೊಲಗಿ ಹೋಗಲಿ, ಶುಭ ಉಂಟಾಗಲಿ ಅಂತ ಹೇಳಿಬಿಟ್ಟು. ಜಗಜ್ಜನನಿ ಜಗಜ್ಜನಕನಿಗೆ ಮಾಲೆಯನ್ನು ಸಮರ್ಪಿಸುವಂತಹ ಒಂದು ಸಂದರ್ಭ ಇದು. ಎಂತಹ ಸುಂದರವಾದಂಥ ಸಂದರ್ಭ. ಇದನ್ನು ಕೇಳ್ತಾ ಇರ್ತಕ್ಕಂಥವರೆಲ್ಲ ಅದೃಷ್ಟವಂತರು, ಪುಣ್ಯವಂತರು ಅಂತ ಹೇಳ್ತೀನಿ. ಇಲ್ಲಿ ಇನ್ನೊಂದು ಅರ್ಥವನ್ನು ತಿಳಿಯಬೇಕು ನಾವು. ಸುರಾಸುರರಿಗೆ ಯಾರಿಗೂ ಲಕ್ಷ್ಮೀದೇವಿ ಯಾಕೆ ಮಾಲೆಯನ್ನು ಹಾಕಲಿಲ್ಲ ಅಂತ. ಯಾಕೆ ಅಂದರೆ ಯಾವುದೇ ದೇವಾನುದೇವತೆಗಳಾದ್ರೂ ಇನ್ಕ್ಲೂಡಿಂಗ್ ಲಕ್ಷ್ಮೀದೇವಿ ಎಲ್ಲರೂ ಭಗವಂತನಿಗೆ ಅರ್ಪಿತವಾದಂತಹ ನಿರ್ಮಾಲ್ಯವನ್ನೇ ಧರಿಸ್ತಕ್ಕಂಥವರು. ಎಲ್ಲರೂ ಅಷ್ಟೇ, ಎಲ್ಲ ದೇವತೆಗಳು ಭಗವಂತನ ನಿರ್ಮಾಲ್ಯಕ್ಕಾಗಿ ಕಾದಿರ್ತಾರಂತೆ. ಭಗವಂತ ಮುಡಿದಿರುವಂಥ ನಿರ್ಮಾಲ್ಯ. ನಾವು ಸಹ ಭಗವಂತನ ಮೇಲೆ ಇರ್ತಕ್ಕಂಥ ನಿರ್ಮಾಲ್ಯವನ್ನೇ ಮುಡಿಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಹೂ ತೊಗೊಂಡ್ಬಿಟ್ಟು ಮುಡ್ಕೊಂಡ್ಬಿಡೋದಲ್ಲ. ಅದು ಭಗವಂತನಿಗೆ ಸಮರ್ಪಣೆ ಮಾಡಿ ನಾವು ಮುಡಿಬೇಕು. ಯಾವತ್ತೂ ನಿರ್ಮಾಲ್ಯವನ್ನೇ ಮುಡಿಬೇಕು ನಾವು. ಯಾವಾಗಲೂ ಭಗವಂತನ ನಿರ್ಮಾಲ್ಯವನ್ನು ಮುಡಿತಕ್ಕಂತಹ ಧರಿಸ್ತಕ್ಕಂಥ ದೇವಾನುದೇವತೆಗಳು ಆ ಒಂದು ಮಾಲೆ ಭಗವಂತನಿಗೆ ಸಮರ್ಪಣೆಯಾದದ್ದಲ್ಲ, ಹೊಸದಾಗಿ ಲಕ್ಷ್ಮೀದೇವಿ ತಂದಂತಹದ್ದು. ಅದನ್ನು ಹೇಗೆ ಅವರು ಸ್ವೀಕಾರ ಮಾಡ್ತಾರೆ? ಲಕ್ಷ್ಮೀದೇವಿ ಹೇಗೆ ಅವರಿಗೆ ಹಾಕಲಿಕ್ಕೆ ಸಾಧ್ಯ ಮಾಲೆಯನ್ನು? ಹೀಗೆ ಸಹ ನಾವು ಅರ್ಥವನ್ನು ಮಾಡ್ಕೋಬೇಕು. ಹಾಗಾಗಿ ಲಕ್ಷ್ಮೀದೇವಿ ಸಹ ಭಗವಂತನಿಗೆ ಅರ್ಪಿತವಾದಂಥ ನಿರ್ಮಾಲ್ಯವನ್ನೇ ಮುಡಿತಾಳಂತೆ. ಹಾಗೆ ಹೂ ಮುಡಿಯೋದಿಲ್ಲ ಲಕ್ಷ್ಮೀದೇವಿ. ಹಾಗಾಗಿ ನಾವು ಯಾವಾಗಲೂ ಪೂಜೆಯನ್ನು ಮಾಡುವಾಗ ತಾರತಮ್ಯ ಅಂತ ಒಂದು ತಿಳ್ಕೋಬೇಕು. ತಾರತಮ್ಯ ಪ್ರಕಾರವಾಗಿಯೇ ನಾವು ಪೂಜೆಯನ್ನು ಮಾಡಬೇಕು. ಭಗವಂತ ಆದಮೇಲೇ ಲಕ್ಷ್ಮೀದೇವಿ, ಇನ್ನುಳಿದಂಥ ದೇವಾನುದೇವತೆಗಳು. ಆ ಹೂವಿನ ಮಾಲೆ, ಲಕ್ಷ್ಮೀದೇವಿ ತಂದಂತಹ ಹೂವಿನ ಮಾಲೆ ಭಗವಂತನಿಗೆ ಸೇರಬೇಕಾಗಿದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಎಲ್ಲ ದೇವಾನುದೇವತೆಗಳಿಗೂ ಗೊತ್ತಿದೆ. ಹಾಗಾಗಿ ಅವ್ರು ಯಾರೂ ಆ ಮಾಲೆಗೆ ಅರ್ಹರಲ್ಲ ಅಂತ ನಾವಿಲ್ಲಿ ತಿಳಿಬೇಕು. ಹೀಗೆ ನಾನಾ ವಿಧವಾದಂಥ ಪರಿಮಳ ಭರಿತವಾದಂಥ ಹೂವಿನ ಮಾಲೆಯನ್ನು ಹಿಡಿದು ಬಂದಿದ್ದಾಳೆ ಲಕ್ಷ್ಮೀದೇವಿ. ಹೂವಿನ ಬಗ್ಗೆ ತಿಳಿಸ್ಬೇಕು ಅಂದರೆ ತುಂಬ ಇದೆ ಸ್ನೇಹಿತರೆ. ಹೂವನ್ನು ಹೇಗೆ ಭಗವಂತನಿಗೆ ಏರಿಸಬೇಕು, ಎಂಥ ಹೂಗಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ತಿಳ್ಕೋಬೇಕು. ಯಾವಾಗಲೂ ಪರಿಮಳ ಭರಿತವಾದಂಥ ಹೂಗಳನ್ನೇ ದೇವರಿಗೆ ಸಮರ್ಪಣೆ ಮಾಡಬೇಕು. ಪರಿಮಳ ಇಲ್ಲದೇ ಇರುವಂಥ ಹೂಗಳನ್ನು ದೇವರಿಗೆ ಯಾವತ್ತೂ ಸಮರ್ಪಣೆ ಮಾಡಬಾರ್ದು. ಕೆಲವೊಂದು ಹೂಗಳಿರುತ್ತೆ, ವಾಸನೆನೇ ಇರೋಲ್ಲ, ಅಂಥ ಹೂಗಳನ್ನು ದೇವರಿಗೆ ಏರಿಸಬಾರ್ದು. ಎಷ್ಟು ಸುಗಂಧ ಇರುತ್ತೋ ಹೂವಿನಲ್ಲಿ ಅಷ್ಟು ಶ್ರೇಷ್ಠವಾದದ್ದು ದೇವರಿಗೆ. ಮತ್ತು ಈ ದಾಸವಾಳ ಇನ್ನೇನೇನೋ ಹೂಗಳಿರುತ್ತೆ, ಅದು ಯಾವುದನ್ನು ದೇವರಿಗೆ ಶ್ರೇಷ್ಠ ಅಲ್ಲ. ಅದನ್ನು ಯಾವುದನ್ನು ಮುಡಿಸ್ಬಾರ್ದು ದೇವರಿಗೆ. ಹಾಗಾಗಿ ಮತ್ತು ಮೂಸು ನೋಡಿರುವಂಥ ಹೂಗಳು, ಪರಿಮಳ ನಾವು ಮೂಸು ನೋಡಿಬಿಟ್ಟು ಆಮೇಲೆ ದೇವರಿಗೆ ಇಡೋದು, ಈ ಥರ ಅವ್ಯಾವೂ ಬರೋದಿಲ್ಲ ಅಂತ ಪೂಜೆಗೆ. ಈ ರೀತಿಯಾಗಿ ಪರಿಮಳ ಭರಿತವಾದಂಥ ಹೂವಿನ ಮಾಲೆಯನ್ನು ಲಕ್ಷ್ಮೀದೇವಿ ಹಿಡ್ಕೊಂಡು ಬಂದು ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದಾಳೆ. ಪೀನಾಕಂದರದ ತ್ರಿವಿಕ್ರಮರಾಯನ ಅಂದರೆ ಭಗವಂತ ಎತ್ತರದಲ್ಲಿ ಇದ್ದಾನಂತೆ. ಎಷ್ಟು ಎತ್ತರ! ತ್ರಿವಿಕ್ರಮ ದೇವರು ಹೇಗಿರ್ತಾನೆ, ತ್ರಿವಿಕ್ರಮರಾಯ ಹೇಗಿರ್ತಾನೆ ನೋಡ್ರಿ ಒಂದು ಸಲ ಫೋಟೋದಲ್ಲಿ. ಅಷ್ಟು ಎತ್ತರ ಇರ್ತಾನೆ, ಮೇಲಕ್ಕಿರ್ತಾನೆ. ಅಲ್ಲಿಗೆ ಕೊರಳಿಗೆ ಮಾಲೆಯನ್ನು ಹಾಕಿದಾಳೆ ಲಕ್ಷ್ಮೀದೇವಿ ಅಂತ. ಮೇಲೆ ಇರುವಂಥ ಭಗವಂತ ಅಷ್ಟು ಎತ್ತರದಲ್ಲಿ ಇದ್ದಾನೆ ಭಗವಂತ. ಅಲ್ಲಿಗೆ ಲಕ್ಷ್ಮೀದೇವಿ ಕೊರಳಿನ ಮೇಲಿಟ್ಟು ನಮಿಸಿದಳು ಅಂತ ಹೇಳ್ತಾರೆ. ಅಂದರೆ ಕೊರಳಿಗೆ ಮಾಲೆಯನ್ನು ಹಾಕಿ ಭಗವಂತನಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿದ್ದಾಳೆ. ಎಂಥ ಒಂದು ಸನ್ನಿವೇಶ ಅಲ್ವಾ ಸ್ನೇಹಿತರೆ? ತುಂಬ ಸಂತೋಷ ಆಗುತ್ತೆ ಇದನ್ನು ಕೇಳೋದಕ್ಕೆ. ಕಣ್ಣು ಮುಂದೆ ಕಟ್ಟಿದೆಯೇನೋ ಅಂತ ಅನಿಸುತ್ತೆ ಆ ಚಿತ್ರ. ಹೀಗೆ ಭಗವಂತನಿಗೋಸ್ಕರ ಬಂದಂಥ ಲಕ್ಷ್ಮೀದೇವಿ ಕೊನೆಗೂ
ಮಾಲೆಯನ್ನು ಹಾಕಿಬಿಟ್ಲು. ಇವತ್ತು ಭಗವಂತನ ಕಲ್ಯಾಣ ಆಗೋಯ್ತು ಅಲ್ವಾ. ಇದನ್ನು ತಿಳ್ಕೊಂಡ್ಮೇಲೆ ಈಗ ಇನ್ನೊಂದು ನುಡಿ ಇದೆ, ಕೊನೆಯದಾಗಿ ನೋಡಬೇಡ. ಹೀಗೆ ಮಾಲೆಯನ್ನು ಹಾಕಿ ಲಕ್ಷ್ಮೀದೇವಿ ಭಗವಂತ ಹೇಗಿದ್ದ ಅಂತ ನೋಡೋಣಂತೆ. ಯಾವ ರೀತಿ ಇದ್ದ, ಚಲುವ ಅಂತ ಬೇರೆ ಹೇಳಿದಾಳಲ್ವ, ಹೇಗಿದ್ದ ಭಗವಂತ ಅಂತ ನೋಡೋಣ. ಯಾವ ರೀತಿ ಅಲಂಕಾರವನ್ನು ಮಾಡಿಕೊಂಡಿದ್ದ ಅಂತ. ಉಟ್ಟ ಪೊಂಬಟ್ಟೆಯ ತೊಟ್ಟಾಭರಣಗಳು, ಇಟ್ಟ ನವರತ್ನದ ಮುಕುಟವು, ದುಷ್ಟ ಮರ್ದನನೆಂಬ ಕಡೆಯ ಪಂಡೆಗಳು, ಒಟ್ಟಿದ್ದ ಹರಿಗೆ ವಧುವಾದಳು ಅಂತ ಹೇಳ್ತಾರೆ. ದೇವರ ಸೌಂದರ್ಯ ಹೇಗಿತ್ತು, ಭಗವಂತನ ಸೌಂದರ್ಯ ಆವತ್ತು ಹೇಗಿತ್ತು ಅಂತಂದರೆ, ಉಟ್ಟ ಪೊಂಬಟ್ಟೆಯ ಅಂದರೆ ಹೊಸದಾದಂತಹ ಜರತಾರಿ ಪೀತಾಂಬರವನ್ನು ಹುಟ್ಟಿದನಂತೆ ಭಗವಂತ. ಹೊಸದಾದು ಪೊಂಬಟ್ಟೆ ಅಂದರೆ ಹೊಸದಾದಂಥ ಬಟ್ಟೆ. ಅಂತಹ ಹೊಸದಾದಂತಹ ಪೀತಾಂಬರ, ಜರತಾರಿ ಪೀತಾಂಬರವನ್ನು ಭಗವಂತ ಹುಟ್ಟಿದನಂತೆ. ಮತ್ತು ನಾನಾ ವಿಧವಾದಂಥ ಆಭರಣಗಳನ್ನು ಭಗವಂತ ತೊಟ್ಟಿದನಂತೆ. ಮತ್ತು ನವರತ್ನದ ಮುಕುಟ ಅಂದರೆ ಕಿರೀಟ, ನವರತ್ನದ ಕಿರೀಟವನ್ನು ಭಗವಂತ ಧರಿಸಿದನಂತೆ. ದುಷ್ಟಮರ್ದನನೆಂಬ ಕಡೆಯ ಪಂಡೆಗಳು ಅಂದರೆ ದುಷ್ಟಮರ್ದನ ಅನ್ನುವಂಥ ಒಂದು ಬಿರುದನ್ನು ಭಗವಂತ ಧರಿಸಿದ್ದಾನೆ. ದುಷ್ಟರನ್ನು ಸಂಹಾರ ಮಾಡುವಂಥ ಭಗವಂತ, ಅಂತಹ ಒಂದು ಬಿರುದನ್ನು ಹೊತ್ತಿದ್ದಾನೆ ಭಗವಂತ. ಖಡ್ಗವನ್ನು ಧರಿಸಿದ್ದಾನೆ ಭಗವಂತ. ದುಷ್ಟಮರ್ದನನೆಂಬ ಕಡೆಯ ಪಂಡೆಗಳು, ಒಟ್ಟಿದ್ದ ಹರಿಗೆ ವಧುವಾದಳು ಅಂತ ಹೇಳ್ತಾರೆ. ಖಡ್ಗವನ್ನು ಧರಿಸಿರ್ತಕ್ಕಂಥ ಭಗವಂತ ಅಂದರೆ ದುಷ್ಟರನ್ನು ಸಂಹಾರ ಮಾಡಲಿಕ್ಕಾಗಿ ಖಡ್ಗವನ್ನು ಧರಿಸಿದಂತಹ ಭಗವಂತ, ಇವೆಲ್ಲವನ್ನು ಹೊಂದಿದಂತಹ ಭಗವಂತನಿಗೆ ಲಕ್ಷ್ಮೀದೇವಿ ವಧುವಾಗಿಬಿಟ್ಲಂತೆ ನೋಡ್ರಿ. ವಧುವಾಗಿ ಬಂದು ಮಾಲೆಯನ್ನು ಹಾಕಿ ನಿಂತಿದ್ದಾಳೆ ಭಗವಂತನ ಪಕ್ಕದಲ್ಲಿ. ಲಕ್ಷ್ಮೀದೇವಿ ಭಗವಂತನ ಕೊರಳಿಗೆ ಹಾರವನ್ನು ಹಾಕಿದ್ದಾಳೆ. ಭಗವಂತನನ್ನು ಚೆನ್ನಾಗಿ ತಿಳಿದಿದ್ದಾಳೆ ಅಂತ ಹೇಳ್ತಾರೆ. ಭಗವಂತನನ್ನು ಚೆನ್ನಾಗಿ ತಿಳಿಯೋದು ಅಂತಂದರೆ ಪೂರ್ಣವಾಗಿ ಲಕ್ಷ್ಮೀದೇವಿಗೂ ಸಹ ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯವಿಲ್ಲ ಅಂತ ನೋಡ್ರಿ. ಇನ್ನೂ ಸಾಧ್ಯವಾಗ್ತಾ ಇಲ್ಲ ಭಗವಂತನನ್ನು ತಿಳಿಲಿಕ್ಕೆ, ಇನ್ನೂ ತಿಳಿತಾನೇ ಇದ್ದಾಳೆ ಲಕ್ಷ್ಮೀದೇವಿ. ಎಲ್ಲಿದ್ದಾಳೆ ಅಂತಂದರೆ ಪ್ರತಿ ಕ್ಷಣದಲ್ಲೂ ಭಗವಂತನ ಪಾದ ಸೇವೆಯನ್ನು ಮಾಡ್ತಕ್ಕಂಥ ಲಕ್ಷ್ಮೀದೇವಿ ಭಗವಂತನ ಪಾದದ ಕಿರುಬೆರಳಿನ ತುದಿಯಷ್ಟು ಮಾತ್ರ ತಿಳಿದಿದ್ದಾಳಂತೆ, ಅಷ್ಟೇ. ಅಂದರೆ ತಿಳ್ಕೊಳ್ರಿ ಭಗವಂತನ ಗುಣ ಹೇಗಿರಬೇಕು ಅಂತ. ಇನ್ನೆಷ್ಟು ತಿಳಿಯೋದಿದೆ ಭಗವಂತನನ್ನು ಲಕ್ಷ್ಮೀದೇವಿ. ಪಾದದ ಕಿರುಬೆರಳಿನ ತುದಿಯಲ್ಲಿ ಇದ್ದಾಳೆ, ಇನ್ನೂ ಅರ್ಥ ಮಾಡ್ಕೊತಾ ಇದ್ದಾಳೆ ಅಂದರೆ ಇನ್ನು ನಮ್ಮಂತಹ ಪಾಮರರು ಭಗವಂತನನ್ನು ನಾವು ಯಾರೂ ತಿಳಿದೇ ಇಲ್ಲ. ಇನ್ನೂ ತಿಳಿಯೋದು ತುಂಬ ಅಂದರೆ ತುಂಬ ಇದೆ. ಎಷ್ಟು ಜನ್ಮಗಳು ಎತ್ತಬೇಕು ಅದಕ್ಕೋಸ್ಕರ. ಹಾಗೆಯೇ ಲಕ್ಷ್ಮೀದೇವಿಯು ಸಹ ಭಗವಂತನನ್ನು ಪೂರ್ಣವಾಗಿ ತಿಳಿದಿಲ್ಲ, ಇನ್ನೂ ತಿಳಿತಾ ಇದ್ದಾಳೆ. ಅಷ್ಟು ಒಂದು ಅನಂತ ಗುಣಗಳನ್ನು ಹೊಂದಿದಂತಹ ಭಗವಂತ ಗುಣಪರಿಪೂರ್ಣ ಅಂತ ಹೇಳ್ತೀವಿ. ಹಾಗಾಗಿ ಇಷ್ಟೆಲ್ಲ ನಾವು ಲಕ್ಷ್ಮೀ ಶೋಭಾನದಲ್ಲಿ ತಿಳ್ಕೊಂಡು ಬರ್ತಾ ಇದ್ದೀವಿ. ಭಗವಂತನಿಗೆ ಯಾವುದೇ ದೋಷ ಇಲ್ಲ, ನಿರ್ದೋಷಿ ಭಗವಂತ. ಎಷ್ಟೇ ಒಂದು ದುಷ್ಟರ ಸಂಹಾರ ಮಾಡಿದರೂ ಭಗವಂತನಿಗೆ ಪಾಪಗಳಿಲ್ಲ, ನರಕಾದಿಗಳಿಲ್ಲ, ತಾಯಿಯ ಗರ್ಭವಾಸ ಇಲ್ಲ. ಇದೆಲ್ಲ ತಿಳ್ಕೊಂಡ್ವಲ್ಲ ಸ್ನೇಹಿತರೆ. ಭಗವಂತನಿಗೆ ಹುಟ್ಟು ಅನ್ನೋದೇ ಇಲ್ಲ. ಭಗವಂತನಿಗೆ ಹುಟ್ಟು ಸಾವು ಯಾವುದೂ ಇಲ್ಲ, ಹಸಿವೆ ನೀರಡಿಕೆ ಯಾವುದೂ ಇಲ್ಲ. ಪ್ರಳಯ ಕಾಲದಲ್ಲಿ ಎಲ್ಲರನ್ನ, ಇಡೀ ಭೂಮಂಡಲವನ್ನೇ ಪ್ರಪಂಚವನ್ನೇ ತನ್ನ ಉದರದಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಭಗವಂತ, ಅದು ಏನು ಸಣ್ಣ ಅಣುವಾಗಿ ಮಾಡಿ ನುಂಗಿಬಿಟ್ಟಿದ್ದಾನೆ ಭಗವಂತ. ಪ್ರತಿಯೊಬ್ಬ ದೇವಾನುದೇವತೆಗಳು ಎಲ್ಲವನ್ನ ಭಗವಂತ ನುಂಗಿದ್ದಾನೆ. ಒಂದು ಸಮುದ್ರ, ಒಂದು ಕೆರೆ, ಒಂದು ನದಿ, ಒಂದು ಪ್ರಾಣಿ ಪಕ್ಷಿ, ಗಿಡ ಮರ, ಪ್ರತಿಯೊಂದು ಭಗವಂತನ ಸೃಷ್ಟಿ. ಭಗವಂತನೇ ಸೃಷ್ಟಿ ಮಾಡಿರೋದು. ಹೀಗಿದ್ದಾಗ ಭಗವಂತನನ್ನು ಎಲ್ಲರೂ ಅರ್ತಿದ್ದೀವಿ, ನಾವೆಲ್ಲ ತಿಳಿದಿದ್ದೀವಿ ಅನ್ನೋರು ಮೂರ್ಖರು ಅಂತ. ಲಕ್ಷ್ಮೀದೇವಿನೇ ಇನ್ನೂ ತಿಳಿದಿಲ್ವಂತೆ. ಇಂತಹ ಸುಂದರವಾದಂಥ ನುಡಿಗಳನ್ನು ನಾವು ಲಕ್ಷ್ಮೀ ಶೋಭಾನದಲ್ಲಿ ತಿಳ್ಕೊಂಡ್ವಿ. ಎಷ್ಟು ಅರ್ಥ ತಿಳ್ಕೊಂಡ್ವಿ ಸ್ನೇಹಿತರೆ ನಾವು ಲಕ್ಷ್ಮೀ ಶೋಭಾನದಲ್ಲಿ. ತುಂಬ ತಿಳಿದಿದ್ದೀವಿ ಅಲ್ವಾ. ನಮಗೆ ನಿಜವಾಗ್ಲೂ ಲಕ್ಷ್ಮೀ ಶೋಭಾನ ಇಷ್ಟೊಂದು ಅರ್ಥಪೂರ್ಣವಾಗಿದೆ ಅಂತ ಗೊತ್ತಿರಲಿಲ್ಲ. ಸುಮ್ಮನೆ ದಿನನಿತ್ಯವಾಗಿ ಯಾವಾಗಲಾದರೂ ಶುಕ್ರವಾರ ಮಂಗಳವಾರ ಶುಭ ಕಾರ್ಯಗಳಲ್ಲಿ ಮದುವೆ ಮನೆಗಳಲ್ಲಿ ಲಕ್ಷ್ಮೀ ಶೋಭಾನವನ್ನು ಹೇಳ್ತಾ ಇರ್ತೀವಿ, ಹೇಳ್ಕೊಂಡು ಹೋಗ್ಬಿಡ್ತೀವಿ ಬಡ 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 ಬಡ. ಅದರ ಅರ್ಥ ಈ ಹಿಂದೆ ಎಷ್ಟಿದೆ ಅಂತ ತಿಳ್ಕೊಳ್ಬೇಕಾದ್ರೆ ನೋಡ್ರಿ ಇಷ್ಟೆಲ್ಲ ಇದೆ. ಕೆಲವೊಂದು ಪದಗಳ ಅರ್ಥ ಗೊತ್ತಿರೋದಿಲ್ಲ ನಮಗೆ ಅಲ್ವಾ.
ಹಾಗಾಗಿ ನಾವು ಲಕ್ಷ್ಮೀ ಶೋಭಾನವನ್ನು ತಿಳ್ಕೊಂಡು ಪಾರಾಯಣ ಮಾಡಿದ್ರೆ ಎಷ್ಟು ಭಕ್ತಿ ಬರುತ್ತೆ ನೋಡ್ರಿ ಇನ್ಮೇಲೆ ನಿಮಗೇ. ಭಗವಂತನನ್ನು ಲಕ್ಷ್ಮೀದೇವಿ ಹೇಗೆ ವರಿಸಿದಾಳೆ, ಹೇಗೆ ಮದುವೆ ಆದಳು, ಭಗವಂತ ಹೇಗಿದ್ದ, ಏನೆಲ್ಲ ಮಾಡಿದ್ದಾನೆ, ಎಂಥೆಂಥ ಕಾರ್ಯಗಳನ್ನು ಮಾಡಿದ್ದಾನೆ ಭಗವಂತ, ನಮಗೆಲ್ಲ ಎಷ್ಟು ಉಪಕಾರವನ್ನು ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಇದು ಲಕ್ಷ್ಮೀ ಶೋಭಾನದ ಭಾವಾರ್ಥ ಅಂತ ಹೇಳ್ಬೋದು. ಇವತ್ತಿಗೆ ಇಷ್ಟು ನುಡಿಗಳನ್ನು ನಿಲ್ಲಿಸ್ತೀನಿ, ಮತ್ತೆ ಮುಂದುವರಿಸ್ತೀನಂತೆ. ಇನ್ನೂ ಚೆನ್ನಾಗಿದೆ, ಮುಂದೆ ನೋಡೋಣ ಸ್ನೇಹಿತರೆ. ಹೇಳ್ತಾ ಹೋಗ್ತೀನಿ, ನೀವು ಸಹ ಭಕ್ತಿಯಿಂದ ಕೇಳ್ರಿ. ನಿಮ್ಮ ಮನೆಗಳಲ್ಲೂ ಸಹ ಕಲ್ಯಾಣ ಕಾರ್ಯಗಳಾಗಲಿ, ಶುಭವಾಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.